ಸ್ನೇಹಿತರೆ ನಮಸ್ತೆ. ಇದು ನಮ್ಮ ಸ್ನೇಹಿತರದೆ. ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೋಡಿ, ಇದು ಭಾಳ ವರ್ಷದ ಹಳೆ ಮರಗಳಂತಿದ್ದು. ಸ್ನೇಹಿತರು ಕೇಳಿದ್ವಿ ಒಂದು 10 ವರ್ಷದ ಮೇಲಾಗಿದ್ದಾವೆ ಅಂತ. ತುಂಬ ನೋಡಿ ಹತ್ರ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ನೀರು ಸೋರ್ಸ್ ಚೆನ್ನಾಗಿ ಇದು ಮಾಡಿದ್ದಾರೆ. 5 ಅಡಿಗೆ 4 ಅಡಿಗೆ ಒಂದೊಂದು ಗಿಡ ಹಾಕಿದ್ದಾರೆ. ನೋಡಿ, ಎಲ್ಲ ಹನಿ ನೀರಾವರಿ ಮಾಡಿದ್ದಾರೆ. ಕೆಲವು ಗಿಡಗಳು ಹೋಗಿದ್ದಾವೆ, ಅಂದರೆ ದೊಡ್ಡ ಗಿಡಗಳೇ ನೋಡಿ, ಗೆದ್ಲು ತಿಂದುಬಿಡ್ತವೆ. ನೋಡ್ಕೊತಾ ಇರಬೇಕು. ಬಾಳೆ ಎಲ್ಲ ಬಂದಿದೆ ಎಲ್ಲ ಮರದಲ್ಲಿ. ಒಂದು ಅರ್ಧ ಎಕರೆ ಇಲ್ಲ 1 ಎಕರೆ ಒಳಗಡೆ ಇದೆ. ಚೆನ್ನಾಗಿದೆ. ಒಟ್ಟಿನಾಗ ಇದು ಒಂದು 10 ವರ್ಷದ ಮರ ಇರಬೇಕು. ಇವು ಇದರಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಬೆಳೆ ಬೆಳ್ಕೊಬೋದು. ಹೂವು, ತರಕಾರಿ ಏನು ಬೇಕಾದ್ರೂ ಬೆಳಿಬೋದು. ನೋಡಿ ಎಷ್ಟು ತಣ್ಣಗಿದೆ ವಾತಾವರಣ. ಭೂಮಿ ಖಾಲಿ ಬಿಟ್ಟಷ್ಟು ಬಿಸಿಲು ತಾಪ ಜಾಸ್ತಿ ಆಗುತ್ತೆ. ಈ ಥರ ಪ್ರತಿಯೊಬ್ಬರೂ ಗಿಡಗಳು, ಮರ, ಗಿಡ ಹಾಕಿದ್ರೆ ಬಿಸಿಲು ತಾಪ ತಣ್ಣಗಿರುತ್ತೆ. ಎಷ್ಟೇ ಬಿಸಿಲು ಬಂದರೂ ಗೊತ್ತಾಗಲ್ಲ ನಮಗೆ. ನೋಡಿ, ಹನಿ ನೀರಾವರಿ ಮಾಡಿದ್ದಾರೆ. ಈ ಥರ ಹನಿ ನೀರಾವರಿ ಮಾಡಿದ್ರೆ ಗಿಡಕ್ಕೆ ತುಂಬ ಸೇವಿಂಗ್ ಆಗುತ್ತೆ ನೀರು. ಬಿಸಿಲೇ ಗೊತ್ತಾಗಲ್ಲ, ಎಷ್ಟು ತಣ್ಣಗಿದೆ ನೋಡಿ ವಾತಾವರಣ. ಹೊರಗಡೆ ಕೂತ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಅಡಿಕೆಗೆ ಪ್ರಾಮುಖ್ಯತೆ ಕೊಡೋದು ಜಾಸ್ತಿ. ನೋಡಿ, ಇಲ್ಲಿ ಒಂದು ಗಿಡ ಹೋಗಿದೆ, ಅದಕ್ಕೆ ಒಂದು ಹೊಸದಾಗಿ ಹಾಕಿದ್ದಾರೆ. ಆದರೆ ಈಗ ಸ್ವಲ್ಪ ನೆರಳಿರೋದ್ರಿಂದ ಕೆಲವು ಟೈಮ್ ಬರುತ್ತೆ ಬೇಗ. ಒಟ್ಟಿನಾಗೆ ವೆಯ್ಟ್ ಮಾಡಬೇಕಷ್ಟೆ, ಬರುತ್ತೆ. ನೋಡಿ, ಹೊಸದಾಗಿ ಹಾಕಿದ್ದಾರೆ. ಗಿಡ ಹೋಗಿತ್ತಂತಲ್ಲಿ ತೆಗೆದುಬಿಟ್ಟು ಹೊಸದಾಗಿ ಹಾಕಿದ್ದಾರೆ. ಇನ್ನು 1 ತಿಂಗಳು 2 ತಿಂಗಳು ಆಗಿರ್ಬೇಕು. ಯಾವ ಗಿಡ ಇನ್ನೂ ಚಿಕ್ಕವು ಹಾಕಿದ್ದಾರೆ. ಇವೆಲ್ಲ ಭಾಳ ಹಳೆಯ ಗಿಡ. ತುಂಬಾ ಹಳೆಯ ಗಿಡ. 10 ವರ್ಷದ ಆಗಿರ್ಬೇಕು. 10 ವರ್ಷ ಅಂತ ಹೇಳೋದು ಮುಗಿಸ್ತಾ. ನೀಟಾಗಿ ಇಟ್ಟಿದ್ದಾರೆ ನೋಡಿ. ಗಲೀಜು ಸತ್ತೆ ಎಲ್ಲ ತೆಗೆದಿದ್ದಾರೆ. ಅಂದರೆ ನಾವು ಏನನ್ನ ವ್ಯವಸಾಯ ಮಾಡಬೇಕು. ಇದರಲ್ಲೂ ಇನ್ನೂ ತರಕಾರಿ ಬೆಳೆದ್ರೆ ತುಂಬ ಅನುಕೂಲ. ಭೂಮಿ ಖಾಲಿ ಬಿಡಬಾರ್ದು. ವರ್ಷಕ್ಕೆ 2 ಬೆಳೆ ಅಂತಾರೆ ನೋಡಿ, ಆ ಥರ ತೆಗಿಬೇಕು. ಬೆಳೆ ಏನೋ ಮಾಡಿ ಖಾಲಿ ಮಾತ್ರ ಭೂಮಿ ಬಿಡಬಾರ್ದು. ಫಾರಿನರ್ಸ್ನಲ್ಲೆಲ್ಲ 2 ಬೆಳೆ ತೆಗೆದ ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಖಾಲಿ ಬಿಡಲ್ಲ. ಒಂದು ಬೆಳೆ ಆಗಿದ ತಕ್ಷಣ ಮತ್ತೊಂದು ಬೆಳೆ ಹಾಕ್ತಾ ಇರ್ತಾರೆ. ಆ ಥರ ಭೂಮಿ ಮಾತ್ರ ಖಾಲಿ ಬಿಡಲ್ಲ ಯಾವುದೇ ಕಾರಣಕ್ಕೂ. ನೋಡಿ, ಆ ಕಡೆ ಚಿಕ್ಕವಿದ್ದಾವೆ, ಈ ಕಡೆ ಎಲ್ಲ ದೊಡ್ಡ ಗಿಡ. ಕಡೆ ಅವು ಗೆದ್ಲತ್ಬಾರ್ದು ಅಂತ ಸುಣ್ಣ ಹೊಡೆದಿದ್ದಾರೆ. ಸುಣ್ಣ ಹೊಡೆದ್ರೆ ಭಾಳ ಒಳ್ಳೆಯದು. ಬುಡ ಒಣಗಲ್ಲ, ಬಿಸಿಲಿಗೆ ಗೆದ್ಲು ಬರಲ್ಲ. ನೋಡಿ, ಆ ಕಡೆಯಿಂದ ಈ ಕಡೆಗೆ ನೀರು ಬರೋದಕ್ಕೆ ಇದು ಮಾಡಿದ್ದಾರೆ. ಈ ಕಡೆ ಹೋಗ್ತವೆ. ಈಗ 3 ವರ್ಷ 4 ವರ್ಷದೊಳಗಿರೋ ಗಿಡಗಳಿವೆ ನೋಡಿ. ಇದೆಲ್ಲ ಮುಚ್ಚಿದ್ದಾರೆ. ಮತ್ತು ನೀರು ಸೋರ್ಸು ಇಂಪಾರ್ಟೆಂಟ್. ನೀರು ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಮತ್ತು ಎಲ್ಲರೂ ನಮ್ಮ ಸ್ನೇಹಿತರಿಗೆ ಬೆಳೆ ಬೆಳೆದಿರಬೇಕು. ನೋಡ್ಕೊಂಬರೋದು ಬನ್ನಿ. ಪಕ್ಕದ ಬಿಸಿಲು ಮಾತ್ರ ತುಂಬ ಇದೆ.
ಅಡಿಕೆ ಗಿಡ ತೆಂಗಿನ ಗಿಡ ಒಳಗೆ ಹೋದಾಗ ಕೂಲಾಗಿರ್ತವೆ. ಈ ಆಚೆ ಕಡೆ ಇದ್ದಾಗಂತೂ ತುಂಬಾ ಬಿಸಿಲಿರುತ್ತೆ. ನೋಡಿ ತುಂಬ ತಣ್ಣಗಿದೆ.